ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಅಪ್ಪ ಆದ ನಂತರ ಅಂತೂ ಗಂಡಸರಿಗೆ ಈ ಬದಲಾವಣೆಗಳು ಬೇಕೇ ಬೇಕು. ಪ್ರೌಢಾವಸ್ಥೆ, ಯೌವನ, ಸಾಂಸಾರಿಕ ಜೀವನ ಎಲ್ಲಾದರೂ ಗಂಡಸರಿಗೆ ವಯಸ್ಸಿಗೆ ತಕ್ಕಂತೆ ಬರುವ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಚಕಾಚಕ ಇರಬೇಕು. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಿಗೆ ಜೀವನದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಮತ್ತು ಜವಾಬ್ದಾರಿಗಳು ಇರುತ್ತವೆ. ಮನೆಗೆ ಒಬ್ಬ ಒಳ್ಳೆಯ ಮಗನಾಗಬೇಕು ತಿನ್ನುವ ಆಸೆ ತಾಯಿಗೆ ಇರುತ್ತದೆ. ನನಗೆ ಒಬ್ಬ ಒಳ್ಳೆಯ ಗಂಡನಾಗಬೇಕು ಎನ್ನುವ ಬಯಕೆ ಹೆಂಡತಿಗೆ ಇರುತ್ತದೆ. ಒಳ್ಳೆಯ ಮಾರ್ಗದಲ್ಲಿ ಮುನ್ನಡೆಸುವ ತಂದೆಯಾಗಬೇಕು ಎನ್ನುವ ಇಚ್ಛೆ ಮಕ್ಕಳಿಗೆ ಇರುತ್ತದೆ. ಇದನ್ನೆಲ್ಲ ನೋಡಿದರೆ ಜೀವನ ಎನ್ನುವ ಆಟದಲ್ಲಿ ಗಂಡಸರ ಪಾತ್ರ ಹೇಗಿರುತ್ತದೆ ಎಂಬುದರ ಅರ್ಥವಾಗುತ್ತದೆ. ಇದರ ಮಧ್ಯೆ ಸಿಗುವಂತಹ ಸಂಬಂಧಿಗರು, ಮನೆಗೆ ಬರುವ ನೆಂಟರು, ಜೊತೆಗಿರುವ ಸ್ನೇಹಿತರು ಎಲ್ಲ ಜೊತೆಗೆ ಪ್ರೀತಿ ಮತ್ತು ಸೌಹಾರ್ದದಿಂದ ನಡೆದುಕೊಳ್ಳುವ ವಿನಯವಂತಿಕೆ ಮತ್ತು ತಾಳ್ಮೆ ಇದ್ದರೆ ಜೀವನ ಸುಖಮಯವಾಗಿರುತ್ತದೆ. ಯಾವುದೇ ಒಬ್ಬ ವ್ಯಕ್ತಿಗೆ ಎಲ್ಲ ಗುಣಗಳು ಒಮ್ಮೆಲೆ ಬರುವುದಿಲ್ಲ. ಸಮಯ ಕಳೆದಂತೆ ಕಾಲಕ್ಕೆ ತಕ್ಕಂತೆ ಬದುಕು ಎಲ್ಲವನ್ನು ಕಲಿಸಿಕೊಡುತ್ತದೆ. ಆದರೆ ಸಮಯಕ್ಕಾಗಿ ಕಾಯಬೇಕು ಅಷ್ಟೇ. ಗೊಂದಲಮಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಇತರರಿಗೆ ಮೊದಲಾದವಾಗಿ ತೊಂದರೆ ಕೊಡಬಾರದು. ಅದಕ್ಕಾಗಿ ಗಂಡಸರಿಗೆ ಕೆಲವೊಂದು ಜೀವನದಲ್ಲಿ ಉಪಯೋಗವಾಗುವಂತಹ ಟಿಪ್ಸ್ಗಳನ್ನು ಈ ಲೇಖನದಲ್ಲಿ ನೀಡಲಾಗಿದೆ. ವ್ಯವಸ್ಥಿತವಾಗಿ ಜೀವನ ನಡೆಸುವುದು ಕಲಿಯಿರಿ. ಆರಂಭದಿಂದಲೇ ಶಿಸ್ತು ಮತ್ತು ಸಮಯವನ್ನು ಕಾಯ್ದುಕೊಂಡಿರುವ ಬಹುತೇಕ ಪುರುಷರಿಗೆ ಮುಂದಿನ ಜೀವನವನ್ನು ವ್ಯವಸ್ಥಿತವಾಗಿ ರೂಪಿಸಿಕೊಂಡು ನಡೆಸುವ ವಿಷಯದಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ. ಏಕೆಂದರೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾವುದೇ ಬಗ್ಗೆ ಗಮನ ಹರಿಸಬೇಕು, ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಕು, ಬಂದಿರುವ ಕಷ್ಟದ ಸಂದರ್ಭದಲ್ಲಿ ಜೊತೆ ಇರುವವರನ್ನು ಸಮಾಧಾನಪಡಿಸಿ ಹೇಗೆ ಧೈರ್ಯದಿಂದ ಎಲ್ಲವನ್ನು ಎದುರಿಸಬೇಕು ಎನ್ನುವ ಬುದ್ಧಿವಂತಿಕೆ ಅಭ್ಯಾಸವಾಗಬೇಕು. ಸಮಯ ಸಂದರ್ಭಕ್ಕೆ ತಕ್ಕಂತೆ ಕುಟುಂಬದವರ ಜೊತೆ ನಿಂತು ಬೇರೆಯವರ ಮುಂದೆ ಯಾವುದಕ್ಕೂ ತಲೆ ತಗ್ಗಿಸದಂತೆ ಜೀವನ ನಡೆಸುವ ಕಲೆ ಕರೆತಾಗಬೇಕು. ಅವಶ್ಯಕತೆ ಇರುವ ವಸ್ತುಗಳನ್ನು ಮೊದಲೇ ಸಂಗ್ರಹಿಸಬೇಕು. ಒಂದು ಮನೆ ಎಂದ ಮೇಲೆ ಹಲವಾರು ಖರ್ಚು ವೆಚ್ಚಗಳಾಗಿರುತ್ತವೆ. ಬೇಕಾದಷ್ಟು ಅವಶ್ಯಕತೆಗಳಿರುತ್ತವೆ. ಮನೆ ಸಾಮಾನುಗಳಿಂದ ಹಿಡಿದು ಹಣಕಾಸಿನ ವಿಚಾರದಲ್ಲೂ ಕೂಡ ಗಮನ ವಹಿಸಬೇಕಾಗುತ್ತದೆ. ಒಬ್ಬ ಮನೆಯ ಯಜಮಾನವಾಗಿ ಇಂತಹ ಜವಾಬ್ದಾರಿಗಳು ಇರುವ ವ್ಯಕ್ತಿ ಯಾವುದೇ ಸಮಯದಲ್ಲಿ ಯಾಮಾರಬಾರದು. ತನಗೆ ಹಾಗೂ ತನ್ನ ಕುಟುಂಬಕ್ಕೆ ಬೇಕಾದ ವಸ್ತುಗಳನ್ನು ಅಥವಾ ವಿಚಾರಗಳನ್ನು ಯಾವುದೇ ಹೊರತೆಯಾಗದಂತೆ ಮೊದಲು ಪೂರೈಕೆ ಮಾಡಿಕೊಳ್ಳುವ ಜಾಣ್ಮೆ ತೋರಿದರೆ ಖಂಡಿತ ಜೀವನ ಖುಷಿಯಾದ ಕೂಡಿರುತ್ತದೆ. ರಾಜಾದಿನಗಳಲ್ಲಿ ಒಂದು ವೇಳೆ ನೀವು ಮನೆಯಲ್ಲಿ ಇದ್ದರೆ ಮನೆಯ ಅವಶ್ಯಕತೆಗಳನ್ನು ಪೂರೈಸಲು ಮುಂದಾಗಬಹುದು. ಇದರಿಂದ ನಿಮ್ಮ ಮನೆಯ ಸದಸ್ಯರು ಆರಾಮವಾಗಿರಲು ಅನುಕೂಲವಾಗುತ್ತದೆ ಮತ್ತು ಮೇಲಿನ ಪ್ರೀತಿ ಹೆಚ್ಚಾಗುವುದು ಯಾವುದೇ ಅನುಮಾನವಿಲ್ಲ. ನಿಮಗೆ ಸಮಯ ಸಿಕ್ಕಾಗ ಆಕೆಗೆ ಕನಿಷ್ಠ ಒಂದು ಕಪ್ ಕಾಫಿ ಮಾಡಿಕೊಂಡಿರುವ ಮನಸ್ಸು ನಿಮಗಾಗಿರಬೇಕು. ಆಕೆ ಬೇರೆ ಕೆಲಸಗಳಲ್ಲಿ ನಿರತರವಾಗಿದ್ದಾಗ ಮಗುವನ್ನು ಎತ್ತಿಕೊಳ್ಳುವುದು ಅಥವಾ ಆಕೆಗೆ ಇನ್ನಿತರ ಕೆಲಸಗಳಿಗೆ ಸಹಾಯ ಮಾಡುವುದು ನಿಮ್ಮ ಕರ್ತವ್ಯ ಆಗಬೇಕು. ಹಾಗೆಂದು ಪ್ರತಿಯೊಂದರಲ್ಲೂ ನೀವು ತೊಡಗಿಸಿಕೊಂಡು ನಿಮ್ಮ ಆರೋಗ್ಯಕ್ಕೆ ಅಥವಾ ಮಾನಸಿಕ ಸ್ಥಿತಿಗೆ ತೊಂದರೆ ತಂದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾವುದೇ ಕೆಲಸವನ್ನು ಮಾಡಿರುವುದು ಸಹ ಅದನ್ನು ಒತ್ತಡ ಇಲ್ಲದಂತೆ ಪ್ರೀತಿಯಿಂದ ಮಾಡಬೇಕು. ಆಗ ಜೀವನ ಸುಗಮವಾಗಿ ನಡೆದುಕೊಂಡು ಹೋಗುತ್ತದೆ. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.